ಗ್ಯಾರಂಟಿಗಳಂದ್ರೂ ಒಂದು ಗ್ಯಾರಂಟಿನೂ ಬರ್ತಾ ಇಲ್ಲ. ಅಭಿವೃದ್ಧಿ ಕೆಲಸ ಇಲ್ಲವೇ ಇಲ್ಲ. ಬೇಸಿಗೆ ಬರ್ತಾ ಇದೆ, ಯಾರಿಗೂ ಕುಡಿಯೋಕ್ಕೆ ನೀರುಗಳು ಸಿಗೋಂಥ ಪರಿಸ್ಥಿತಿಯಲ್ಲಿಲ್ಲ. ಮೇವುಗಳಾದರೂ ಕೂಡ ದನ ಕರುಗಳಿಗೆ ಮೇವುಗಳಂತ ಪರಿಸ್ಥಿತಿ ಇಲ್ಲ. ಎಲ್ಲ ವಿಧದಲ್ಲೂ ಬರೀ ಲೂಟಿ ಮಾಡೋದು, ಆಸ್ತಿಗಳು ಮಾಡ್ಕೊಳ್ಳೋಂಥ ಕೆಲಸದಲ್ಲಿ ಎಲ್ಲ ಕಾಂಗ್ರೆಸ್ನ ನಾಯಕರು ಮತ್ತು ಮಂತ್ರಿಗಳು ಇದ್ದಾರೆ. ಬೆಂಗಳೂರು ಸುತ್ತ ಎಷ್ಟು ಸಾಧ್ಯನೋ ಅಷ್ಟು ಲೂಟಿ ಮಾಡ್ತಾವ್ರೆ. ನಿಮಗೂ ಗೊತ್ತಾಗ್ತಾ ಇದೆಯಲ್ಲ, ಶಿಡ್ಲಘಟ್ಟ ಕಡೆನೂ ಬಂದು ಎಲ್ಲ ಖರೀದಿಗಳು ನಡೀತಾ ಇವೆ. ದೇವನಹಳ್ಳಿ ಸುತ್ತಲೂ ನಡೀತಾ ಇದೆ. ಬೆಂಗಳೂರು ಸುತ್ತ ಎಲ್ಲೆಲ್ಲಿ ಲ್ಯಾಂಡ್ಗಳಿದೆಯೋ ಅದಕ್ಕೆ ಮಾತ್ರ ದುಡ್ಡು ಹಾಕೋದು, ದುಡ್ಡು ಮಾಡೋದು ಕೆಲಸ ಕಾಂಗ್ರೆಸ್ನವರು ಮಾಡ್ತಾವ್ರೆ. ಅದಕ್ಕೆ ಹೇಳಿದಾಗ ಈಗ ಏನು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಮೊದಲು ಹೇಳ್ತಿದ್ರು. ಏನೋ ಬ್ರಾಂಡ್ ಬೆಂಗಳೂರು ಮಾಡಿದ, ಬ್ರಾಂಡ್ ಬಿಟ್ಟು ಹಾಕಿದ್ರಾಗಲೇ ಗ್ರೇಟರ್ಗೆ ಹೋಗಿದ್ದಾರೆ. ಅಂದರೆ ಗ್ರೇಟರ್ ಬೆಂಗಳೂರು ಅಂದರೆ 7 ವಿಭಾಗಗಳು ಮಾಡ್ತಾರಂತೆ, 7 ಮೇಯರ್ಗಳು ಮಾಡ್ತಾರಂತೆ. ಅಂದರೆ ಮೇಯಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾವ್ರೆ, ಅನುಕೂಲ ಆಗಿ ಮಾಡ್ಕೊಳ್ತಾವ್ರೆ. ಅಷ್ಟು ಬಿಟ್ಟರೆ ಇವರಿಂದ ಏನೂ ಆಗಿಲ್ಲ. ಈ ಸರ್ಕಾರ ಏನೋ ನಿರ್ಲಜ್ಜ ಸರ್ಕಾರ ಇದು. ಇದರಿಂದ ಯಾರೂ ಜನ ಉದ್ಧಾರ ಆಗೋದಿಲ್ಲ, ಎಕ್ಸ್ಪೆಕ್ಟ್ ಮಾಡೋಂಥದ್ದು ಏನೂ ಇಲ್ಲ. ಮುಖ್ಯಮಂತ್ರಿಗಳು ನಿನ್ನೆನೇ ಹೇಳಿದ್ದೀನಿ ನಾನು, ನಿಮ್ಗೆ ಮಾಡೋಕ್ಕಾದ್ರೆ ಮಾಡ್ರಿ, ಇಲ್ಲ ಅಂತಂದರೆ ರಾಜೀನಾಮೆ ಬಿಸಾಕಿ ಹೋಗ್ರಿ ಅಂತ. ಇದು ಎಲ್ಲ ಮಂತ್ರಿಗಳಿಗೂ ಕೂಡ ಇದು ಅನ್ವಯಿಸ್ತದೆ. ಆದ್ದರಿಂದಾಗಿ ಇದು ಸತ್ತ ಸರ್ಕಾರದ ಬಗ್ಗೆ ಹೆಚ್ಚು ಮಾತಾಡಿ ಪ್ರಯೋಜನ. ZP ಎಲೆಕ್ಷನ್ ಆಗಲಿ TP ಎಲೆಕ್ಷನ್ ಆಗಲಿ ಮಾಡಲೇಬೇಕಾಗಿತ್ತು. ಇದುವರೆಗೂ ಮುಂದಾಕೊಂಡೇ ಹೋಗ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಗೆಲ್ತೀವಿ ಅನ್ನೋ ಭರವಸೆ ಇಲ್ಲ. ಗೆಲ್ಲೋ ಭರವಸೆ ಇದ್ದಿದ್ರೆ ಬಹುಶಃ ಅವ್ರು ಮಾಡಿರ್ತಿದ್ರು. ಗೆಲ್ಲೋ ಭರವಸೆ ಇಲ್ಲ. ಅದರಿಂದ ಕೋರ್ಟಲ್ಲಿ ಹಾಕ್ಕೊಂಡು ನಾವು ಏನೋ ಕ್ಯಾಟಗರಿ ಇನ್ನೂ ಮಾಡಬೇಕಾಗಿದೆ, ಅದು ಮಾಡಬೇಕಾಗಿದೆ, ಇದು ಮಾಡಬೇಕಾಗಿದೆ, ಸುಳ್ಳುಗಳನ್ನು ಹೇಳಿ ಅಸೆಂಬ್ಲಿ ಗೆದ್ದರು. ಗ್ಯಾರಂಟಿಗಳು ಕೊಟ್ಟು ಅನೇಕ ಗ್ಯಾರಂಟಿಗಳು ಇವತ್ತು ಕಿತ್ಕೊಂಡು ಹೋಗಿವೆ. ಈಗ ಇನ್ನೇನು ಹೇಳಿದ್ರು ಜನ ನಂಬಲ್ಲ. ಇನ್ಯಾವ ಗ್ಯಾರಂಟಿ ಹೇಳಿದ್ರು ಜನ ನಂಬಲ್ಲ. ಅದಕ್ಕೆ TP ZP ಅಲ್ಲಿ ಸೋಲ್ತೀವಿ ಅನ್ನೋ ಕಾರಣಕ್ಕೆ ಎಲೆಕ್ಷನ್ ಮಾಡ್ತಾ ಇಲ್ಲ. ಅವ್ರಿಗೆ ತಾಕತ್ತಿದ್ರೆ ಮಾಡಲಿ, ನಾಳೆ ಅನೌನ್ಸ್ ಮಾಡಲಿ. ಮಣ್ಣು ಮುಕ್ಕಿಸ್ತಾರೆ ಜನ, ಆ ಕಾರಣಕ್ಕೆ ಚುನಾವಣೆ ಮಾಡ್ತಾ ಇದ್ದಾರೆ.